ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ನಾವು ಪರ್ಸೆಂಟೇಜಸ್ ಸಮ್ಸ್ ಮಾಡ್ಕೊತ ಬರ್ತಾ ಇದ್ದೀವಿ. ಸೊ ಇವತ್ತಿನ ವಿಡಿಯೋಲಿ ನಾವು ಅದು ಆ್ಯಕ್ಚುಲಿ ಕಂಪ್ಲೀಟಾಗಿ ಪರ್ಸೆಂಟೇಜಸ್ ಸಂಬಂಧಿಸಿದ ಸಮ್ಸ್ ಆಗಿರಲ್ಲ. ಆ ಸಮ್ಸ್ ನಮಗೆ ಅಲಿಗೇಷನ್ ಮಿಕ್ಸ್ಚರ್ ಅಂತ ಬರುತ್ತೆ, ಮತ್ತು ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟು ಅದ್ರಲ್ಲಿ ಕೂಡ ಬರುತ್ತೆ. ಅದ್ರಲ್ಲಿ ಬರೋ ಕ್ವಶನ್ಸು ನಮಗೆ ಪರ್ಸೆಂಟೇಜಸಲ್ಲಿ ಕೂಡ ಮಾಡ್ಬೋದು. ಸೊ ಅಂಥ ಕ್ವಶನ್ಸ್ ಯಾವುದು ಅಂತ ಇವತ್ತಿನ ವಿಡಿಯೋಲಿ ನೋಡೋಣ. ಸೊ ಕನ್ಫ್ಯೂಸ್ ಆಗಬೇಡಿ, ಸ್ವಲ್ಪ ಅರ್ಥ ಆಗದೆ ಇರ್ಬೋದು, ಬಟ್ ಅರ್ಥ ಆಗಿಲ್ಲ ಅಂತಂದರೆ ಏನು ತಲೆ ಕೆಡ್ಸ್ಕೊಬೇಡಿ. ಇದನ್ನು ಮತ್ತೆ ನಾವು ಮುಂದೆ ಸಿಂಪಲ್ ಇಂಟ್ರೆಸ್ಟಲ್ಲಾಗಲಿ, ಕಾಂಪೌಂಡ್ ಇಂಟ್ರೆಸ್ಟು, ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್ಸಲ್ಲಿ ಮಾಡಿದಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಫಸ್ಟ್ ಕ್ವಶನು ನಿಮಗೆ, ನಾನು ಕ್ವಶನ್ ಮತ್ತೆ ಹೇಳ್ತಾ ಇದ್ದೀನಿ. ನಾನು ಕ್ವಶನ್ ಹೇಳ್ಬೇಕಾದ್ರೆ ಎಂತ ಡಿಕ್ಟೇಟ್ ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಹೇಳ್ಬೇಕಾದ್ರೆ ನಿಮಗೆ ಮೈಂಡಲ್ಲಿ ನೀವು ಜಸ್ಟ್ ಎಕ್ಸಾಮ್ಸಲ್ಲಿ ಇವೆಲ್ಲ ನೀವು ಕೂತ್ಕೊಂಡಿರೋಕ್ಕಾಗಲ್ಲ, ಜಸ್ಟ್ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು. ಸೊ ಅದು ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ನಾನು ಡಿಕ್ಟೇಟ್ ಮಾಡ್ತಾ ಇರ್ತೀನಿ. ಸೊ ಡಿಕ್ಟೇಟ್ ಮಾಡಬೇಕಾದ್ರೆ ನೀವು ಜಸ್ಟ್ ಮೈಂಡಲ್ಲಿ ಕಣ್ಣು ಮುಚ್ಕೊಂಡು ಓಕೆ ಇದು ಹಿಂಗಾದರೆ ಏನು ಬರ್ಬೋದು ಅಂತ ನೀವು ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಕು. ಸೊ ಅವಾಗ ನಿಮ್ಗೆ ಇನ್ನೂ ಅಡ್ವಾಂಟೇಜ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಸೊ ಕ್ವಶನ್ ನಿಮಗೆ ಬೇಡ ಅಂತ ಅನ್ನೋರು ಫಾರ್ವರ್ಡ್ ಮಾಡ್ಕೊಳ್ಳಿ. ಸೊ ಕ್ವಶನ್ನು, fresh fruit contains 68% water and dry fruit contains 20% water. How much dry fruit can be obtained from 100 kg of fresh fruit? ಇಲ್ಲಿ ಕ್ವಶನ್ ನೋಡಿಕೊಂಡ್ರೆ ತುಂಬ ಸಿಂಪಲ್ಲು, ಕಾಂಪ್ಲಿಕೇಟ್ ಮಾಡ್ಕೊಬೇಡಿ, ಸಿಂಪಲ್ ಆಗಿದೆ. ಏನು ಕೇಳಿದ್ದಾರೆ? ಫ್ರೆಶ್ ಫ್ರೂಟ್ ಕಂಟೈನ್ 68% ವಾಟರ್. ಅಂದರೆ ಈಗ ಫ್ರೆಶ್ ಫ್ರೂಟ್ ಅಂತ ಅಂದ್ಕೊಂಡ್ರೆ, ಈಗ ಒಣಗಿರೋ ಫ್ರೂಟು ದ್ರಾಕ್ಷಿ ಅಂತ ಅಂದ್ಕೊಳ್ಳಿ, ಸೈಜ್ನ ಮರ್ತೋಗಿ ಕ್ವಶನ್ಗೆ ದ್ರಾಕ್ಷಿ ಅಂತ ಅಂದ್ಕೊಳ್ಳಿ. ಎಕ್ಸಾಂಪಲ್ಗೆ ಫ್ರೆಶ್ ಫ್ರೂಟ್ ದ್ರಾಕ್ಷಿ, ಫ್ರೆಶ್ ಆಗಿರೋ ದ್ರಾಕ್ಷಿ, ಫ್ರೆಶ್ ಫ್ರೂಟ್ ಕಂಟೈನ್ 68% ವಾಟರ್. ಅದರಲ್ಲಿ 68% ವಾಟರ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಒಣಗಿರೋ ದ್ರಾಕ್ಷಿ, ಡ್ರೈ ಫ್ರೂಟ್ ಕಂಟೈನ್ಸ್ 20% ಆಫ್ ವಾಟರ್. 20% ಆಫ್ ವಾಟರ್. ಇನ್ನು ಮಿಕ್ಕಿರೋದು 20% ಆಫ್ ವಾಟರ್ ಅಂತ ಅಂದರೆ, ಇನ್ನು ಮಿಕ್ಕಿರೋ 80% ಆಫ್ ಫ್ರೂಟು, ಪೀಚ್ ಅಂತ ಇರಲ್ಲ, ಮಿಕ್ಕಿರೋದು ವೇಸ್ಟ್, ಅದನ್ನು 80% ಅಂತ ಅಂದ್ಕೊಳ್ಳಿ. ಸೊ ಹೌ ಮಚ್ ಡ್ರೈ ಫ್ರೂಟ್ ಕ್ಯಾನ್ ಬಿ ಆಬ್ಟೈನ್ ಫ್ರಮ್ 100 kg ಆಫ್ ಫ್ರೆಶ್ ಫ್ರೂಟ್ ಅಂತ ಕೇಳಿದ್ದಾರೆ. 100 kg ಫ್ರೆಶ್ ಫ್ರೂಟಿಂದ ಎಷ್ಟು ಡ್ರೈ ಫ್ರೂಟು ನಮಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ? ಫ್ರೆಶ್ ಫ್ರೂಟ್ ಕಂಟೈನ್ 68% ವಾಟರ್. ಅಂದರೆ 100 kg ಫ್ರೆಶ್ ಫ್ರೂಟಲ್ಲಿ 68% ವಾಟರ್ ಇರುತ್ತೆ ಅಲ್ವಾ? ಸೊ ನಾವು ಫ್ರೆಶ್ ಫ್ರೂಟ್ ಅಂತ ತಗೊಂಡ್ರೆ, ಇದು ಫ್ರೆಶ್ ಫ್ರೂಟು 100 kg ಅಂತ ಕೊಟ್ಟಿದ್ದಾರೆ. 100 kg ಫ್ರೆಶ್ ಫ್ರೂಟಲ್ಲಿ ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ ಮುಂಚೆನೇ, ಫ್ರೆಶ್ ಫ್ರೂಟ್ ಕಂಟೈನ್ 68% ವಾಟರ್. ಫ್ರೆಶ್ ಫ್ರೂಟಲ್ಲಿ 68% ವಾಟರ್ ಇರುತ್ತೆ ಅಂತ. ಸೊ ವಾಟರು 68 kg ಇರುತ್ತೆ. ಕರೆಕ್ಟ್ ಅಲ್ವಾ? 68% ಆಫ್ 100 ಅಂತ ಅಂದರೆ 68. ನೆಕ್ಸ್ಟು ಡ್ರೈ ಫ್ರೂಟ್, ಅದರಲ್ಲಿ ಫ್ರೂಟ್ ಎಷ್ಟಿರುತ್ತೆ ಅಂತ ಅಂದರೆ, ವಾಟರ್ ಹೋದ್ಮೇಲೆ ಫ್ರೂಟು, ಪೀಚ್ ಅಂತೀವಲ್ಲ, ಫ್ರೂಟು 32 kg ಇರುತ್ತೆ. 100 kgಲಿ 68 kg ವಾಟರ್ ಅಂತ ಅಂದರೆ ಇಲ್ಲಿ ಉಳಿದಿದ್ದು ಎಷ್ಟು? 32 kg. ಅದೇ ಡ್ರೈ ಫ್ರೂಟಲ್ಲಿ, ಇದು ಫ್ರೆಶ್ ಫ್ರೂಟ್ ಆಯಿತು, ಇದು ಸೈಡ್ಗೆ ಇಟ್ಬಿಡಿ. ಈಗ ಡ್ರೈ ಫ್ರೂಟಿಗೆ ಬನ್ನಿ. ಡ್ರೈ ಫ್ರೂಟಲ್ಲಿ ಏನು ಕೊಟ್ಟಿದ್ದಾರೆ? ಡ್ರೈ ಫ್ರೂಟ್ ಕಂಟೈನ್ಸ್ 20% ವಾಟರ್. ಡ್ರೈ ಫ್ರೂಟು 20% ವಾಟರ್ ಅಂತೆ. ಇಲ್ಲಿ ಅದೇ ನಮಗೆ ಡ್ರೈ ಫ್ರೂಟು ಎಷ್ಟು ಅಂತ ನಮಗೆ ಕ್ವಶನ್ ಕೇಳಿರೋದೇ ಅದು, ಡ್ರೈ ಫ್ರೂಟ್ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ನಮಗೆ ಡ್ರೈ ಫ್ರೂಟ್ ಗೊತ್ತಿಲ್ಲ. ಇದರಲ್ಲಿ ನಮಗೆ ವಾಟರ್ ಎಷ್ಟಿರುತ್ತೆ? ವಾಟರ್ 20% ಇರುತ್ತೆ. 20% ಹೆಂಗೆ ಅಂತ ಅಂದರೆ, ಡ್ರೈ ಫ್ರೂಟ್ ಕಂಟೈನ್ಸ್ 20% ವಾಟರ್ ಅಂತ ಕೊಟ್ಟಿದ್ದಾರೆ. ಸೊ ವಾಟರ್ 20% ಅಂದರೆ ನಮಗೆ ಫ್ರೂಟು, ಅದರಲ್ಲಿ ಮತ್ತೆ ಫ್ರೂಟ್ ಇರುತ್ತಲ್ಲ, ಅದು 80% ಇರುತ್ತೆ ಅಲ್ವಾ? ಸೊ ಈ ಕಡೆ ಒಂದೇ, ಇದು ಫ್ರೆಶ್ ಫ್ರೂಟಲ್ಲಿ ಇದು ವಾಟರು, ಇದು ಫ್ರೂಟ್ ಆಗಿರುತ್ತೆ. ಅಂದರೆ ವಾಟರ್ 68 kg ಇದ್ದರೆ 32 kg ಫ್ರೂಟ್ ಇರುತ್ತೆ. ಈಗ ಗಮನ ಇಟ್ಟು ಕೇಳಿ, ಫ್ರೆಶ್ ಫ್ರೂಟಿಂದ ಡ್ರೈ ಫ್ರೂಟಿಗೆ ಆಗಬೇಕಾದ್ರೆ ನಮಗೆ ಆ ಫ್ರೂಟ್ ಏನಿದೆಯೋ ಅದು ಹಂಗೆ ಇರುತ್ತೆ. ವಾಟರ್ ಮಾತ್ರ ನಮಗೆ ಎವಾಪ್ರೇಟ್ ಆಗುತ್ತೆ, ಅದು ಒಣಗೋಗುತ್ತೆ. ಬಟ್ ಫ್ರೂಟ್ ಅನ್ನೋದು ನಮ್ಗೆ ಹಂಗೆ ಇರುತ್ತೆ ಅಲ್ವಾ? ಅಂದರೆ ಅವರೇ ಹೇಳ್ತಾ ಇದ್ದಾರೆ, ಫ್ರೆಶ್ ಫ್ರೂಟಲ್ಲಿ ಫ್ರೂಟನ್ನು 32 kg ಹಂಗೆ ಇರುತ್ತೆ. ವಾಟರು ಇವಾಗ ಫ್ರೆಶ್ ಫ್ರೂಟಲ್ಲಿ
68% ವಾಟರ್ ಅಂತೆ, ಮಿಕ್ಕಿದ್ದು 68% ಅಂದರೆ 32% ಫ್ರೂಟ್ ಇರುತ್ತೆ. ಸೊ ಈ ಫ್ರೂಟಲ್ಲಿ ನಮಗೆ ಯಾವುದೇ ರೀತಿಯ ವೇರಿಯೇಷನ್ಸ್ ಇರೋಲ್ಲ. ಸೊ ಈ ಫ್ರೂಟ್ ಅನ್ನೋದು ನಮಗೆ ಅದೇ ಇರುತ್ತೆ. ಸೊ ಈ ಫ್ರೂಟ್ ಅನ್ನೋದು ಕೂಡ ಡ್ರೈ ಫ್ರೂಟಲ್ಲಿ ಕೂಡ ನಮಗೆ 32 kg ಹಾಗೆ ಇರುತ್ತೆ. ಬಟ್ ವಾಟರಲ್ಲಿ ಮಾತ್ರ ನಮಗೆ ಚೇಂಜಸ್ ಆಗುತ್ತೆ. ಓಕೆನಾ? ವಾಟರಲ್ಲಿ ಚೇಂಜಸ್ ಹೇಗಾಗುತ್ತೆ ಅಂತ ಇಲ್ಲೇ ಕೊಟ್ಟಿದ್ದಾರೆ. ಡ್ರೈ ಫ್ರೂಟ್ ಕಂಟೇನ್ಸ್ 20% ಆಫ್ ವಾಟರ್ ಅಂತ. ಸೊ 32 kg ಅನ್ನೋದು 80% ಆದರೆ ನಮಗೆ 100% ಎಷ್ಟು ಅಂತ ಅಂದರೆ ನಮಗೆ ಆನ್ಸರ್ ಬಂದುಬಿಡುತ್ತೆ. ಸೊ 32 ಅನ್ನೋದು 80% ಆದರೆ ನಮಗೆ ಇದು ಕ್ವಶನ್ ಮಾರ್ಕು 100% ಬರುತ್ತೆ. ಸೊ ಇದು ಇಂಟು ಮಾಡಿದ್ರೆ ನಮಗೆ 32 ಇಂಟು 100 ಡಿವೈಡ್ ಬೈ 80, 0 ಕ್ಯಾನ್ಸಲ್, 8 4 32, ಇದು 40 kg ಬರುತ್ತೆ. ಸೊ 40 kg ನಮಗೆ ಡ್ರೈ ಫ್ರೂಟ್ ಆಗಿರುತ್ತೆ. ಓಕೆನಾ? ಸೊ ಅದರಲ್ಲಿ ವಾಟರ್ 20% ಅಂತೆ. ಸೊ 20% ಆಫ್ 40 ಅಂತಂದರೆ ಇದು 8 kg ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದ್ಸಲ ಕೇಳಿ, ಅರ್ಥ ಆಗಿಲ್ಲ ಅಂದರೆ ಫ್ರೆಶ್ ಫ್ರೂಟು ಡ್ರೈ ಫ್ರೂಟ್ ಇದೆಯಪ್ಪ. ಫ್ರೆಶ್ ಫ್ರೂಟಲ್ಲಿ ಕಂಟೇನ್ 68% ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಇಷ್ಟೊಂದೆಲ್ಲ ಮಾಡೋದೇ ಬೇಕಾಗಿಲ್ಲ. ಇದು ಇಷ್ಟು ಈ ಬಾಕ್ಸಲ್ಲಿ ಮಾಡ್ಬೋದು ಆನ್ಸರ್ ನೋಡಿ. ಫ್ರೆಶ್ ಫ್ರೂಟ್ ಕಂಟೇನ್ 68% ಆಫ್ ವಾಟರ್ ಆ್ಯಂಡ್ ಹೌ ಮಚ್ ಡ್ರೈ ಫ್ರೂಟ್ ಕ್ಯಾನ್ ಬಿ ಆಪ್ಟೈನ್ ಫ್ರಮ್ 100 kg ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಶ್ ಫ್ರೂಟು 68% ಅಂತ ಅಂದರೆ ನಮಗೆ 32% ವಾಟರ್ ಅಂತ, ಸರಿ 32% ಫ್ರೂಟ್ ಅಂತ ಗೊತ್ತಾಗುತ್ತೆ. ಸೊ 32% ಫ್ರೂಟ್ ಎಷ್ಟು? 80% ಹೆಂಗೆ ಅಂತ ಅಂದರೆ ಡ್ರೈ ಫ್ರೂಟ್ ಕಂಟೇನ್ಸ್ 20% ವಾಟರ್. ಸೊ ಫ್ರೆಶ್ ಫ್ರೂಟಿಂದ ಡ್ರೈ ಫ್ರೂಟ್ಗೆ ಆಗಬೇಕಾದ್ರೆ ಡ್ರೈ ಫ್ರೂಟಲ್ಲಿ ಬರೀ 20% ವಾಟರ್ ಇರುತ್ತೆ, 80% ಫ್ರೂಟ್ ಇರುತ್ತೆ. ಸೊ 32%ಅಲ್ಲಿ ಫ್ರೂಟು ನಮಗೆ 32 kg ಆದ ಫ್ರೂಟು ನಮಗೆ 80% ಏನಿದೆಯೋ ಅದು ಹಂಗೆ ಇರುತ್ತೆ. ಓಕೆನಾ? ಸಿಂಪಲ್, ಅರ್ಥ ಆಯ್ತಲ್ವಾ? ಈಗ ಇದೇ ಕ್ವಶನಲ್ಲಿ, ಸೇಮ್ ಕ್ವಶನಲ್ಲಿ ನಮಗೆ ಇದೇನಿದೆಯೋ ಡ್ರೈ ಫ್ರೂಟ್ ಕಂಟೇನ್ಸ್ ಅನ್ನೋದು ನಮಗೆ 10% ಅಂತ ಇದ್ದಿದ್ರೆ, ಈ 68% ಹಂಗೆ ಇರುತ್ತೆ. ಇದು 10% ಅಂತ ಇದ್ದಿದ್ರೆ ಏನು ಮಾಡ್ತಾಯಿದ್ರಿ? ಸೇಮ್. ಮತ್ತು 90% 68% ವಾಟರ್ ಅಂತ ಅಂದರೆ ಇವಾಗ ಫ್ರೆಶ್ ಫ್ರೂಟಲ್ಲಿ 68% ವಾಟರ್ ಅಂತ ಅಂದರೆ 32% ಏನು ಫ್ರೂಟ್ ಇರುತ್ತೆ ಅಲ್ವಾ? ಸೊ 32% ಆಫ್ 100 kg ಅಂತ ಅಂದರೆ 32 kg. ಸೊ 32 kg ಫ್ರೂಟ್ ಇದ್ದೇ ಇರುತ್ತೆ. ಇವಾಗ ಡ್ರೈ ಫ್ರೂಟ್ ಅಂತ ಅಂದರೆ ವಾಟರು ಪ್ಲಸ್ ಫ್ರೂಟ್ ಅಲ್ವಾ? ಸೊ ಫ್ರೂಟು 32 kg ಹಂಗೆ ಇರುತ್ತೆ. ಸೊ 32 kg ಹಂಗೆ ಇರುತ್ತೆ ಫ್ರೂಟು. ಈ ವಾಟರ್ ಪರ್ಸೆಂಟೇಜು ನಮಗೆ 10% ಆಗಿರುತ್ತೆ. ಸೊ ಡ್ರೈ ಫ್ರೂಟ್ ಕಂಟೈನ್ಸ್ 10% ಆಫ್ ವಾಟರ್ ಅಂತಂದರೆ 90% 32 kg ಆದರೆ 100% ಎಷ್ಟು? 32 ಇಂಟು 100 ಡಿವೈಡ್ ಬೈ 90 ಮಾಡ್ತೀವಿ, 0 ಕ್ಯಾನ್ಸಲ್, ಇದು 320/9 ಬರುತ್ತೆ. ಇದು 9 9 30 270, 9 5 45, ಇದು ಅರೌಂಡ್ 35 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಓಕೆನಾ? ಬಟ್ ಇದು ಅರ್ಥ ಆಗ್ತಿದೆಯಲ್ವಾ ನಿಮಗೆ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ, ಅರ್ಥ ಆಗುತ್ತೆ. ಸೊ ಇವಾಗ ಇನ್ನೊಂದು ಕ್ವಶನ್ ಅದೇ ಥರ ಮಾಡ್ತೀನಿ. ಕ್ವಶನ್ ಸ್ವಲ್ಪ ಲೆಂತಿ ಇದೆ, ನಾನು ಸೇಮ್ ಮತ್ತೆ ಇಂಟ್ರೆಸ್ಟ್ ಇರೋರು ಕೇಳಿ, ಇಂಟ್ರೆಸ್ಟ್ ಇಲ್ಲ ಅಂದರೆ ಫಾರ್ವರ್ಡ್ ಮಾಡ್ಕೊಳ್ಳಿ. ಎ ಲಾರ್ಜ್ ವಾಟರ್ ಮಿಲನ್ weighs 20 kg with 96% of its weight being water. It is allowed to stand in the sun and some of the water evaporated so that only 95% of its weight is water. Its reduced weight will be the question ಕೊಟ್ಟಿದ್ದಾರೆ. ಒಂದ್ಸಲ ಕ್ವಶನ್ ಅರ್ಥ ಮಾಡಿಕೊಂಡ್ರೆ, ಇವಾಗ ನಮಗೆ ಇದು ಕರ್ಬೂಜ ಹಣ್ಣು ಇರುತ್ತಲ್ವ, ಚಿಕ್ಕವಾಗ ಸ್ಕೂಲಲ್ಲಿ ಗ್ಯಾಪ್ ಕೊಟ್ಟಾಗೆಲ್ಲ ಹೋಗಿ ತಿಂತಾ ಇದ್ವಲ್ಲ ಸಮ್ಮರ್ ಟೈಮಲ್ಲಿ, ಆ ಕರ್ಬೂಜ ಹಣ್ಣು ಲಾರ್ಜ್ ವಾಟರ್ ಮಿಲನ್ weighs 20 kg, ಅದು 20 kg ಅಂತೆ.
20 kg ಯಾವುದು ವಾಟರ್ ಮಿಲನ್ 20 kg ಇತ್ತಂತೆ ವಿತ್ 96% ವಾಟರ್. 96% ವಾಟರ್ ಅಂತ ಅಂದರೆ ಇನ್ನು ಮಿಕ್ಕಿದ 4% ಫ್ರೂಟ್ ಅಲ್ವಾ? ಅರ್ಥ ಆಗ್ತಿದೆಯಲ್ವ ನಿಮಗೆ? 96% ಅದರಲ್ಲಿ ವಾಟರ್ ಅಂದರೆ 4% ಫ್ರೂಟು. ಸೊ 4% ಆಫ್ 20 kg ಎಷ್ಟು? 4% ಆಫ್ 20 kg ಎಷ್ಟು? 1% ಆಫ್ 20 kg ಎಷ್ಟು? 0.2. 0.2 into 4 ಅಂತ ಅಂದರೆ 0.8 kg. ಸೊ ಫ್ರೂಟ್ ಅನ್ನೋದು 0.8 kg ಇರುತ್ತೆ. ಓಕೆನಾ? ಈಗ ಇಟ್ ಈಸ್ ಅಲೌಡ್ ಟು ಸ್ಟ್ಯಾಂಡ್ ಇನ್ ದ ಸನ್ ಆ್ಯಂಡ್ ಸಮ್ ಆಫ್ ದಿ ವಾಟರ್ ಎವಾಪರೇಟೆಡ್. ಅವ್ರು ಬಿಸಿಲಲ್ಲಿ ನಿಂತಿದ್ದಾರೆ, ಬಿಸಿಲಲ್ಲಿ ಹಣ್ಣು ನಿಂತಿದ್ದು, ಅದರಲ್ಲಿ ಅದು ಸ್ವಲ್ಪ ಅದರಲ್ಲಿರೋ ನೀರಿನಂಶ ಸ್ವಲ್ಪ ಕಮ್ಮಿ ಆಗೋಯಿತು. ಸೊ ದಟ್ ಓನ್ಲಿ 95% ಆಫ್ ಇಟ್ಸ್ ವಾಟರ್ ವೆಯ್ಟ್ ಈಸ್ ವಾಟರ್, ಇಟ್ಸ್ ರೆಡ್ಯೂಸ್ಡ್ ವೆಯ್ಟ್ ವಿಲ್ ಬಿ ಹೌ ಮಚ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಸೊ ದಟ್ ಓನ್ಲಿ 95% ಆಫ್ ಇಟ್ಸ್ ವೆಯ್ಟ್ ಈಸ್ ವಾಟರ್. 96% ಆಫ್ ಫ್ರೂಟ್ ಇರೋದು 95% ಆಯಿತು, ಅಂದರೆ 1% ಕಮ್ಮಿ ಆಯಿತು. 1% ಕಮ್ಮಿ ಅಂತ ಅಂದರೆ ಈ ಫ್ರೂಟ್ ಡ್ರೈ ಫ್ರೂಟ್ ಪರ್ಸೆಂಟೇಜಸಲ್ಲಿ ನಮಗೆ 1% ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಲಾರ್ಜ್ ವಾಟರ್ ಮೆಲನ್ ವೇಟ್ಸ್ 20 kg ವಿತ್ 96% ಆಫ್ ಇಟ್ಸ್ ವೆಯ್ಟ್ ಬೀಯಿಂಗ್ ವಾಟರ್. 96% ವಾಟರ್ ಇತ್ತು, ಸಣ್ಣಲ್ಲಿ ಇದ್ದಿದ್ದಕ್ಕೆ ಅದು 1% ಕಳ್ಕೊಂತು ಅದ್ರ ವೆಯ್ಟ್ ವಾಟರು. ಬಟ್ ಫ್ರೂಟದು ವೆಯ್ಟ್ ಎಷ್ಟಿರುತ್ತೋ ಅಷ್ಟೇ ಇರುತ್ತಲ್ವ? ಸೊ ಈ 0.8 kg ಅನ್ನೋದು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಇದು ಎಷ್ಟು ಪರ್ಸೆಂಟೇಜ್ ಆಯಿತು ಇವಾಗ ಆಫ್ಟರ್ ಎವಾಪರೇಷನು? 5% ಆಯಿತು. 5% ಎಂತಕ್ಕಾಯಿತು ಅಂದರೆ ಇಲ್ಲಿ 95% ಆಫ್ ಇಟ್ಸ್ ವೆಯ್ಟ್ ಈಸ್ ವಾಟರ್ ಅಂತ ಇವರೇ ಕೊಟ್ಟಿದೆ. ಸೊ ದಟ್ 1% ಆಫ್ ದಿ ಪರ್ಸೆಂಟೇಜ್ ಆಫ್ ವೆಯ್ಟ್ ಕಮ್ಮಿ ಆಗಿದೆ ಡ್ಯೂ ಟು ಎವಾಪರೇಷನ್ ಆಫ್ ವಾಟರ್. ಸೊ ಈಗ 5% 0.5 kg ಆದರೆ 5% 0.8 kg ಆದರೆ 100% ಎಷ್ಟು? ಮುಗೀತು ನಮ್ಮ ಆನ್ಸರ್. ಇದು ಇಂಟು ಮಾಡಿದ್ರೆ ನಿಮಗೆ ಈ ಕಡೆ ರಿಲೇಷನ್ ಗೊತ್ತಿಲ್ಲ ಅಂದರೆ ಈ ಕಡೆ ಮಾಡಿ. 5 20 is 100, 0.8 into 20 ಅಂದರೆ 0.8 into 10 ಅಂದರೆ 8, 8 2s 16. ಸೊ ಇದು 16 kg ಬರುತ್ತೆ. ಸೊ ನಮ್ಮ ಆನ್ಸರ್ 16 kg. ಅರ್ಥ ಆಗ್ತಿದೆ ಅಲ್ವಾ? ತುಂಬ ಸಿಂಪಲ್ಲು. ಇದೇ ಕ್ವಶನಲ್ಲಿ ಎಕ್ಸಾಂಪಲ್, ಇದೇ ಕ್ವಶನಲ್ಲಿ ಈ 95% ಬದಲು ನಮಗೆ 90% ಇದ್ದಿದ್ರೆ ಏನಾಗ್ತಿತ್ತು? ಇವೆಲ್ಲ ಸೇಮ್ ಇರುತ್ತೆ, ಇವೆಲ್ಲ ಏನೂ ಚೇಂಜ್ ಆಗೋಲ್ಲ. ಸೊ ಇಲ್ಲಿ ನಮಗೆ 5% ಬದಲು ನಮಗೆ 10% ಆಗುತ್ತೆ. ಸೊ 10% 0.8 kg ಆದರೆ 100% ಎಷ್ಟು? ಸೊ 10 10s 100 ಇಲ್ಲಿ ಇಂಟು 10 ಅಂತ ಹಾಕೊಂಡ್ರೆ ಇದು 8 kg ಆಗುತ್ತೆ ಅಷ್ಟೇ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ವೆರಿ ಸಿಂಪಲ್. ಈಗ ನೆಕ್ಸ್ಟ್ ಕ್ವಶನ್ನು, ಟು ಎ ಶುಗರ್ ಸೊಲ್ಯೂಷನ್, ಸಕ್ಕರೆ ಪಾಕ ಅಂತೀವಲ್ಲ, ಟು ಎ ಶುಗರ್ ಸೊಲ್ಯೂಷನ್ 3 liters containing 40% sugar, 1 liter of pure water added. The percentage of sugar in new solution is question. ಈಗ ಅವ್ರು ಏನು ಕೊಟ್ಟಿದ್ದಾರೆ? ಶುಗರ್ ಸೊಲ್ಯೂಷನ್ ಅಂದರೆ ಸಕ್ಕರೆ ಪಾಕ ಅಂದ್ಕೊಳ್ಳಿ. ಇನ್ನೇ ಶುಗರ್ ಸೊಲ್ಯೂಷನ್ 3 liters ಕಂಟೈನಿಂಗ್ 40% ಶುಗರ್ ಅಂತೆ. ಸೊ ಈ 3 ಲೀಟರ್ ಇದರಲ್ಲಿ ಸಕ್ಕರೆ ಪಾಕದಲ್ಲಿ 40% ಶುಗರ್ ಇದೆಯಂತೆ. ಎಲ್ಲಿ? 3 ಲೀಟರ್ಸಲ್ಲಿ 40% ಶುಗರ್ ಇದೆಯಂತೆ. ಅಂದರೆ 40% ಆಫ್ 3 ಅಂತ ನಾವು ತಗೊಂಡ್ರೆ ಇದು 1% ಅಂದರೆ ನಮಗೆ 0.3 ಬರುತ್ತೆ. 0.3 0.3 0.3 0.3 ಅಂತಂದರೆ 1.2 kg ಅಥವಾ ಲೀಟರ್, ಅವರು ಎಕ್ಸಾಕ್ಟಾಗಿ ಕೊಟ್ಟಿಲ್ಲ. ಸೊ 1.2 ಲೀಟರ್ ಅಂತ ತಗೊಂಡ್ರೆ ಇದು ನಮಗೆ ಶುಗರ್ ಕಂಟೆಂಟ್ ಆಗಿರುತ್ತೆ. ಯಾವುದರಲ್ಲಿ? 3 ಲೀಟರ್ಸಲ್ಲಿ 1.2 ಇರುತ್ತೆ. ಈಗ ನೆಕ್ಸ್ಟ್ ಏನು ಮಾಡಿದಾರಂತೆ, 1 liter ಆಫ್ ಪ್ಯೂರ್ ವಾಟರ್ ಆ್ಯಡೆಡ್. ಇದೇ ಸಕ್ಕರೆ ಪಾಕಕ್ಕೆ ಇನ್ನೊಂದು ಲೀಟರು ನೀರು ಆ್ಯಡ್ ಮಾಡಿದಾರಂತೆ. ಇವಾಗ ನಾರ್ಮಲ್ ಜನರಲಾಗಿ ಯೋಚನೆ ಮಾಡಿ, ನೀರು ಆ್ಯಡ್ ಮಾಡಿದ ತಕ್ಷಣ ಸಕ್ಕರೆ ಪಾಕದಲ್ಲಿ, ಸಕ್ಕರೆ ಸೊಲ್ಯೂಷನಲ್ಲಿ ಸಕ್ಕರೆ ಅದರಲ್ಲಿ ಏನಾದರೂ ಚೇಂಜಸ್ ಆಗುತ್ತಾ? ಆಗಲ್ಲ. ಸೊ ಇದು 1.2 ಏನಿರುತ್ತೋ ಅದು ಹಂಗೆ ಇರುತ್ತೆ, 1.2 ಹಂಗೆ ಇರುತ್ತೆ. ಸೊ ಈ ಲೀಟರ್ಸ್ ಮಾತ್ರ ನಮಗೆ 4 liters ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದು ಹೊಸದು. ಈ 4 ಲೀಟರ್ಸಲ್ಲಿ 1.2 ನಮಗೆ ಲೀಟರ್ಸು ಶುಗರ್ ಇರುತ್ತೆ. ಸೊ ಈ 1.2 4 ಲೀಟರ್ಸಲ್ಲಿ ಎಷ್ಟು ಅಂತ ಕೇಳಿದ್ದಾರೆ.
ಸೊ 1.2 ಡಿವೈಡ್ ಬೈ 4 ಇಂಟು 100 ಅಂತ ಹಾಕೊಂಡ್ರೆ ನಮ್ಮ ಆನ್ಸರ್ ಬಂತು. ಸೊ 1.2 ಇದನ್ನು ಸಿಂಪ್ಲಿಫೈ ಇದನ್ನು ನೀವು ಡೆಸಿಮಲ್ ಪಾಯಿಂಟ್ ತೆಗಿಬೇಕಂದ್ರೆ 12 ಇಂಟು 10 ಇಂಟು 100. ಈ 100 ಏನೋ ಹಂಗೆ ಹಾಕ್ಕೊಂಡಿದ್ದೀನಿ, ಈ ಡೆಸಿಮಲ್ ತೆಗಿಯೋಕ್ಕೆ ಇಂಟು 10 ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ 4 ಇಂಟು 10 ಆಗುತ್ತೆ, 4 ಇಂಟು 10 ಆಗುತ್ತೆ. ಸೊ ನಮಗೆ ಎಷ್ಟು ಬರುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಇದು 4 1 4 3 30 ಇಂಟು 3 ಇಂಟು ಇದು ನಮಗೆ ಇಲ್ಲಿ 10 ಹಾಕೊಳ್ಳೋಂಗಿಲ್ಲ. ಅಂದರೆ ಈಗ 1.2 ಇದೆಯಲ್ಲ, ಇದು ಡೆಸಿಮಲ್ ಪಾಯಿಂಟ್ ತೆಗೆದ್ರೆ ಇಲ್ಲಿ 12 ಬರುತ್ತೆ. ಡಿವೈಡ್ ಬೈ ನಾವು 4 ಹಾಕ್ಕೊತೀವಿ, ಇಲ್ಲಿ ಇಂಟು 10 ಹಾಕ್ಕೊತೀವಿ. ಇಲ್ಲಿ ಆಲ್ರೆಡಿ 10 ಇಂಟು ಮಾಡಿದ್ಮೇಲೆ ಇಲ್ಲಿ ಆಲ್ರೆಡಿ 10 ಇಂಟು ಆಗೋಗಿದೆ. ಸೊ ಇದು ಇಂಟು 100 ಅನ್ನೋದು ಹಂಗಿರುತ್ತೆ. ಸೊ ಇದು 10 1 ಇದು 10 10 4 1 4 3 ಇಂಟು 10 ಅಂತಂದರೆ 30% ನಮಗೆ ಶುಗರ್ ಅನ್ನೋದು 4 ಲೀಟರ್ಸಲ್ಲಿ ಇರುತ್ತೆ. ಇದು ಆ್ಯಕ್ಚುಲಿ ಅಲಿಗೇಷನ್ ಇನ್ ಮಿಕ್ಸರ್ ಕ್ವಶನು. ಅದನ್ನೇ ನಾನು ಹೇಳ್ತಿರೋದು ನಿಮಗೆ. ಇವಾಗ ಬರೀ ಪರ್ಸೆಂಟೇಜಸ್ನ ಕಲ್ತ್ಕೊಂಡು ನಿಮ್ಗೆ ಬರೀ ಪರ್ಸೆಂಟೇಜಸ್ಸೇ ಬರುತ್ತೆ ಬಿಟ್ಟರೆ ಬೇರೆ ಟಾಪಿಕ್ ಎಲ್ಲ ಅರ್ಥ ಆಗಲ್ಲ. ಪರ್ಸೆಂಟೇಜಸಲ್ಲಿ ಕೆಲವೊಂದು ಟಾಪಿಕ್ ಅರ್ಥ ಆಗಲ್ಲ. ಇದು ಆ್ಯಕ್ಚುಲಿ ನಮಗೆ ಅಲಿಗೇಷನ್ಸ್ ಮಿಕ್ಸರ್ಲಿ ಇವಾಗ ಇದು 4 ಲೀಟರ್ಸ್ ಅಂತ ಅಂದರೆ ಇದಕ್ಕೆ 0 ಲೀಟರ್ ಅಂದರೆ ನಾವೇನು ಆ್ಯಡ್ ಮಾಡಲ್ವಲ್ಲ, 1 ಲೀಟರ್ ಆ್ಯಡ್ ಮಾಡೋದು, ಅದಕ್ಕೆ ಶುಗರ್ ಏನಿರಲ್ವಲ್ಲ, ಜಸ್ಟ್ ಒಂದು ರೇಷಿಯೋ ಬರುತ್ತೆ. ಆ ರೇಷಿಯೋಯಿಂದ ನಮಗೆ ಆನ್ಸರ್ ಬರುತ್ತೆ. ವೆರಿ ಸಿಂಪಲ್. ಅಲಿಗೇಷನ್ ಮಿಕ್ಸರಲ್ಲಿ ಒಂದು 10 ಸೆಕೆಂಡ್ 15 ಸೆಕೆಂಡ್ಗೆ ಈ ಆನ್ಸರ್ ಬಂದುಬಿಡುತ್ತೆ. ಬಟ್ ಅದನ್ನೇ ನಾನು ಹೇಳ್ತಿರೋದು, ನೀವು ಬರೀ ಆ್ಯಪ್ಟಿಟ್ಯೂಡಲ್ಲಿ ಬರೀ ಒಂದು ಟಾಪಿಕ್ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಲಿಗೇಷನ್ ಮಿಕ್ಸರ್ ತುಂಬ ದೊಡ್ಡ ಟಾಪಿಕ್ಕು. ಅದು ಪರ್ಸೆಂಟೇಜಸ್ ಹೆಂಗೆ ಅದಕ್ಕೆ ಸಪ್ರೇಟಾಗಿ ಟಾಪಿಕ್ ಇದೆ, ಸಪ್ರೇಟಾಗಿ ವೀಡಿಯೋಸ್ ಇದೆ. ಅದು ಮುಂದೆ ಮತ್ತೆ ತಿಕ್ಕೋಣ. ಬಟ್ ಆ ಥರ ಕ್ವಶನ್ಸ್ ಬಂದರೆ ಪರ್ಸೆಂಟೇಜಸಲ್ಲಿ ಯಾವ ಥರ ಮಾಡ್ಬೋದು ಅಂತ ಇವಾಗ ತೋರಿಸಿದ್ದು ಅಷ್ಟೇ. ಮತ್ತು ನೆಕ್ಸ್ಟ್ ಕ್ವಶನ್. ಸರಿ, ಈ ವಿಡಿಯೋಗೆ ಇಷ್ಟೇ ಸಾಕು. ಮತ್ತು ಬೇರೆ ಟಾಪಿಕ್ಸ್ ಎಲ್ಲ ಹೇಳ್ತಾ ಇದ್ದರೆ ಪರ್ಸೆಂಟೇಜಸಲ್ಲಿ ಕನ್ಫ್ಯೂಸ್ ಆಗುತ್ತೆ ನಮಗೆ. ಇನ್ನೊಂದು ವೀಡಿಯೋ ಬರುತ್ತೆ ಪರ್ಸೆಂಟೇಜಸಲ್ಲಿ. ನಮಗೆ ಆ್ಯಪಲ್ಸು, ಎಗ್ಗು ಈ ಥರ ಕ್ವಶನ್ಸ್ ಕೇಳ್ತಾರೆ. ಸೊ ಅದು ನೆಕ್ಸ್ಟ್ ವಿಡಿಯೋಲಿ ಇರುತ್ತೆ ನೋಡಿ. ಸೊ ಅದು ಲಾಸ್ಟ್ ವೀಡಿಯೋ ಪರ್ಸೆಂಟೇಜಸಲ್ಲಿ. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ತೇಜ. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.